ಈಗ ತುಂಬಾನೇ ಕಾಮೆಂಟ್ಸ್ ಅಂಡ್ ಮೆಸೇಜ್ಗಳು ಬರ್ತಾ ಇದ್ದು ಸೌದಿ ಸ್ಟಾಫ್ ನರ್ಸ್ ಬಗ್ಗೆ ಹೇಳಿ ಅಂತ ಸಿಕ್ಕಾಪಟ್ಟೆ ಬಂದಿದೆ. ಸುಮಾರು ನಾನು ಮೆಸೇಜ್ಗಳು ಓಪನ್ ಮಾಡಿದ್ರೆ ಸಾಕು ಸ್ಟಾಫ್ ನರ್ಸ್ ಅದ್ರ ಬಗ್ಗೆನೇ ಬರ್ತಿತ್ತು. ಹಾಗಾಗಿ ನಾನು ತುಂಬಾನೇ ಸರ್ಚ್ ಮಾಡಿ ಜೆನ್ಯೂನ್ ಏಜೆನ್ಸಿನ ಹುಡುಕಿ ತುಂಬಾನೇ ಅಂದ್ರೆ ಮ್ಯಾಂಗ್ಳೂರಿಯನ್ಸೆ ಹಾಗೆ ಪರ್ಸನಲಿ ಪರಿಚಯ ಇರೋರೆ ಏಜೆನ್ಸಿ ನಡೆಸ್ತಾ ಇದ್ರು. ಹಾಗಾಗಿ ಅವ್ರ ಮುಖಾಂತರನೇ ನಾನು ಇವತ್ತು ಸೌದಿ ಅರೇಬಿಯಾದ ಅಲ್ರೈನ್ ಮೆಡಿಕಲ್ ಕಾಂಪ್ಲೆಕ್ಸ್ ಅಲ್ಲಿ 10 ವೇಕೆನ್ಸಿಗಳಿದಾವೆ ಸ್ಟಾಫ್ ನರ್ಸ್ದು. ಯಾರು ಮಿಸ್ ಮಾಡ್ಕೊಂಬೇಡಿ. ಅಂದ್ರೆ GNM ಅವ್ರಿಗೆ ಮಾತ್ರ, BSc ಅವ್ರಿಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಈಗ ಬಂದಿರೋದು GNM ಪ್ರೋಮೆಟ್ರಿಕ್ ಪಾಸ್ ಆಗಿರಬೇಕು ಮತ್ತೆ ಸೌದಿ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು, ಅಂದ್ರೆ SC ಕಂಪ್ಲೀಟ್ ಆಗಿರೋ ಸಾಕು. ಇನ್ನು 2 days ಅಲ್ಲಿ ಇಂಟರ್ವ್ಯೂ ಇದೆ, ಯಾರು ಮಿಸ್ ಮಾಡ್ಕೊಂಬೇಡಿ. ಬೇಸಿಕ್ ಸ್ಯಾಲರಿ ಬಂದು 3000 ಇದೆ, 3000 ರಿಯಲ್ ಮತ್ತೆ 1000 ರಿಯಲ್ ಎಕ್ಸ್ಟ್ರಾ ಇನ್ಸೆಂಟಿವ್, ಫಿಕ್ಸ್ಡ್ ಇನ್ಸೆಂಟಿವ್ ಅಂತ ಹೇಳಿದ್ದಾರೆ. ಅದು ಟೋಟಲ್ ನೀವು ಕೌಂಟ್ ಮಾಡ್ಕೊಂಡ್ರೆ 1 lakh ಆಗುತ್ತೆ. ಇವಾಗ ಬೇಸಿಕ್ ಸ್ಯಾಲರಿ ಏನ್ ಹೇಳಿದ್ದಾರೆ ಅದು 76,80,000 ಆಗುತ್ತೆ. 3000 ರಿಯಲ್ ಇದು ಕನ್ಫರ್ಮ್. 1000 ಮಾತ್ರ ಇದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಶೋರ್ ಇಲ್ಲ, ನೀವು ಇಂಟರ್ವ್ಯೂ ಅಲ್ಲಿ ನೀವು ಮಾತಾಡ್ಕೊಳ್ಳಿ. ಯಾಕೆಂದ್ರೆ ಡೈರೆಕ್ಟ್ ಯಾವುದೇ ಇದು ಮ್ಯಾನ್ ಪವರ್ ಕಂಪ್ನಿಗೆ ಸಪ್ಲೈ ಮಾಡಲ್ಲ, ಡೈರೆಕ್ಟ್ ಹಾಸ್ಪಿಟಲ್ ಅಂಡರ್ ಅಲ್ಲೇ ಇರ್ತೀರಾ ನೀವು, ಬೇರೆ ಯಾವುದೇ ಏಜೆನ್ಸಿಗಳಿರಲ್ಲ. ಹಾಗಾಗಿ ಟ್ರಸ್ಟ್ ಆಗಿ ಹೇಳ್ತಾ ಇದೀನಿ ನೋಡಿ. ನಾನು ಯಾವುದೇ ಜಾಬ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಅಂದ್ರು ಅಲ್ಲೇನೋ ಮೋಸ ಆಯ್ತು ಅಂದ್ರೆ ನಾನೇ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀನಿ. ಯಾಕೆ ಅಂದ್ರೆ ನಾನು ಯಾವುದೋ ಪೋಸ್ಟ್ಗಳು ನೋಡ್ಕೊಂಡ್ ಬಂದೆ ಅಂತ ವಿಡಿಯೋ ಮಾಡಲ್ಲ. ಪರ್ಸನಲ್ ಆಗಿ ಮಾತಾಡಿ ಫೈನಲ್ಲಿ ನೋಡಿ ಕನ್ಫರ್ಮ್ ಅದು ಜೆನ್ಯೂನ್ ಅಂತ ಕನ್ಫರ್ಮ್ ಮಾಡ್ಕೊಂಡು ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದೀನಿ. ಯಾಕೆಂದ್ರೆ ನನ್ನ ಹೆಸರು ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಇದು GNM ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋಗಳಲ್ಲಿ BSc ಹೇಳ್ತೀನಿ, ಓಕೆನಾ? ಯಾರು ಮಿಸ್ ಮಾಡ್ಕೊಂಬೇಡಿ. ಒಂದು ವಿಷಯ ಹೇಳ್ಬೇಕು ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಇವಾಗ ಮ್ಯಾನ್ ಪವರ್ ಸಪ್ಲೈ ಕಂಪ್ನಿಗಳಿಂದ ತುಂಬಾ ಜನ ಬಂದಿದ್ದಾರೆ ನರ್ಸ್. ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಈ ತರ ಮ್ಯಾನ್ ಪವರ್ ಕಂಪ್ನಿಗಳು ಯಾವ ತರ ಅವಾಯ್ಡ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಇರೋ ಜೆನ್ಯೂನ್ ಏಜೆನ್ಸಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಅಕಾಮಡೇಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಮೆಡಿಕಲ್ ಇನ್ಸೂರೆನ್ಸ್ ಎಲ್ಲ ಕಂಪ್ನಿ ಕಡೆಯಿಂದ ಇರುತ್ತೆ. ಒಳ್ಳೇದಾಗ್ಲಿ, ಇಂಟರ್ವ್ಯೂ ಅಟೆಂಡ್ ಮಾಡಿ. 10 ವೇಕೆನ್ಸೀಸ್ ಅಷ್ಟೇ ಇರೋದು. ಬೇಗ ಈ ನಂಬರ್ಗೆ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಸನ್ಸಿದ್ ಅಂದ್ಬಿಟ್ಟು ಏಜೆನ್ಸಿ, ಸಂಜಯ್ ಬ್ರೋ ಅಂದ್ಬಿಟ್ಟು ನಮ್ಮ ಪರ್ಸನಲಿ ಅವ್ರು ನಮ್ಗೆ ಗೊತ್ತಿರೋದ್ರಿಂದಾನೇ ಇಷ್ಟೆಲ್ಲ ಹೇಳ್ತಾ ಇರೋದು ವಿಡಿಯೋ. ಮಾತಾಡಿ ನಿಮಗೆ A to Z, ನಿಮಗೆ ಕ್ವಾಲಿಫಿಕೇಶನ್ GNM ಅಂಡ್ BSc ಆಗಿದ್ರೆ ನಿಮ್ಗೆ A to Z ಸೌದಿಗೆ ಹೆಂಗ್ ಬರಬೇಕು, ಯಾವ ತರ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಎಲ್ಲ A to Z ಎಲ್ಲ ಇನ್ಫಾರ್ಮ್ ಮಾಡ್ತಾರೆ ಸಂಜಯ್ ಬ್ರೋ ಅಂದ್ಬಿಟ್ಟು. ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ತಪ್ಪದೆ ಅವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಕಾಲ್ ಅಂತೂ ಮಾಡಬೇಡಿ, ಸ್ವಲ್ಪ ಬಿಸಿ ಆಗಿರ್ತಾರೆ. ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ಅವ್ರು ರಿಪ್ಲೈ ಮಾಡ್ತಾರೆ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ನನಗೂ ಒಂದು DM ಮಾಡಿ, ಅವ್ರಿಗೂ ಮೆಸೇಜ್ ಮಾಡಿ, ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಇಲ್ಲಿ ಯಾವುದೇ ತರದ್ದು ಏನೇ ನಿಮ್ಗೆ ಏನಾದ್ರು ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಇನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ? ಯಾಕೆಂದ್ರೆ ನನ್ನ ವೈಫು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾಲೆಜ್ ನನಗೂ ಇದೆ. ನರ್ಸಿಂಗ್ ಬಗ್ಗೆ ನನಗೆ ಫುಲ್ ಕ್ಲಿಯರಿಟಿ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಇವಾಗ ಏನು ಅಂದ್ರೆ ಸೌದಿ ಅರೇಬಿಯಾದಲ್ಲಿ GNM ಇದೆಯಲ್ಲ ಅದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇವಾಗ ಯಾರ್ಯಾರು ಇಂಡಿಯಾದಲ್ಲಿ GNM ಮಾಡಿದಿರಾ ಅವರು ಪೋಸ್ಟ್ BSc ಗೆ ಶಿಫ್ಟ್ ಆಗಿ, ಇಲ್ಲಾಂದ್ರೆ GNM ಅಲ್ಲಿ ಜಾಬ್ ಸಿಗೋದು ಫ್ಯೂಚರ್ ಅಲ್ಲಿ ಕಷ್ಟ ಆಗುತ್ತೆ. ಇವಾಗೇನೆ ಸ್ವಲ್ಪ ಕಷ್ಟ ಆಗ್ತಿದೆ, ಆದ್ರೂ ಇರೋ ವೇಕೆನ್ಸಿಗಳನ್ನ ಫಿಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದ್ ಬಿಟ್ಟ ಅಂದ್ರೆ ನಾವು ಫ್ಯೂಚರ್ ಅಲ್ಲಿ GNM ಗೆ ಜಾಬ್ ಆಗಲ್ಲ ಔಟ್ ಆಫ್ ಕಂಟ್ರಿಯಲ್ಲಿ. ಪೋಸ್ಟ್ BSc ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು.